ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಎರಡೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಯಾವುದನ್ನು ಬಿಡ್ತಾರೆ? ಒಂದು ಕಡೆಯಲ್ಲಿ ರಾಯ್ಬರೇಲಿ ಉತ್ತರ ಪ್ರದೇಶದಲ್ಲಿದೆ, ಇನ್ನೊಂದು ಕಡೆಯಲ್ಲಿ ಕೇರಳದಲ್ಲಿರುವಂತಹ ವಯನಾಡು. ಈಗ ಎರಡೂ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ವಯನಾಡು ಕ್ಷೇತ್ರವನ್ನ ತೊರೆಯೋಕೆ ರಾಹುಲ್ ಗಾಂಧಿ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಯ್ಬರೇಲಿ ಸಂಸದ ಸ್ಥಾನ ಉಳಿಸಿಕೊಳ್ಳೋಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಕೇರಳದ ವಯನಾಡು ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ ರಾಹುಲ್ ಗಾಂಧಿ. 3-4 ದಿನದಲ್ಲಿ ವಯನಾಡ್ ಬಗ್ಗೆ ರಾಹುಲ್ ಗಾಂಧಿ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಒಂದು ಕಡೆಯಲ್ಲಿ ರಾಯ್ಬರೇಲಿಯಲ್ಲಿ ಕಂಟಿನ್ಯೂ ಮಾಡುವಂಥ ನಿರ್ಧಾರ. ಯಾಕಂತ ಹೇಳಿದ್ರೆ ಈ ಹಿಂದಿನಿಂದಲೂ ಕೂಡ ಅವರ ಕುಟುಂಬದವರು ಇಲ್ಲಿ ಗೆದ್ಕೊಂಡು ಬರ್ತಾ ಇದ್ರು. ಸೋನಿಯಾ ಗಾಂಧಿ ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ಕೊಂಡು ಬಂದಂಥ ಕ್ಷೇತ್ರ ರಾಯ್ಬರೇಲಿ. ಹೀಗಾಗಿ ಈ ಕ್ಷೇತ್ರವನ್ನು ಉಳಿಸಿಕೊಳ್ತಾರಾ ಅಥವಾ ಬಿಟ್ಕೊಡ್ತಾರಾ? ಇನ್ನೊಂದು ಕಡೆಯಲ್ಲಿ ಕಳೆದ ಬಾರಿ ರಾಹುಲ್ ಗಾಂಧಿ ಅವರು 2019 ಲೋಕಸಭೆ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರು. ಒಂದು ಅಮೇಥಿ, ಇನ್ನೊಂದು ಕೇರಳದ ವಯನಾಡು. ಆದರೆ ಅಮೇಥಿಯಲ್ಲಿ ಸೋಲ್ತಾರೆ, ಕೇರಳದಲ್ಲಿ ಗೆದ್ದಿರ್ತಾರೆ. ರಾಹುಲ್ ರಾಜೀನಾಮೆ ಕೊಟ್ಟರೆ ಯಾರಿಗೆ ಅವಕಾಶ? ಪ್ರಿಯಾಂಕಾ ಗಾಂಧಿಗೆ ಕ್ಷೇತ್ರ ಬಿಟ್ಟು ಕೊಡೋಕೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಜಿ ಕನ್ನಡ ನ್ಯೂಸ್ಗೆ ಉನ್ನತ ಮೂಲಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಎರಡರಲ್ಲಿ ಒಂದು ಕ್ಷೇತ್ರವನ್ನ ಬಿಟ್ಟರೆ ಅದು ಇನ್ನೂ ನಿರ್ಧಾರಕ್ಕೆ ಬಂದಿಲ್ಲ. ಒಂದು ಕಡೆಯಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಕಳೆದ ಬಾರಿ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಒಂದರಲ್ಲಿ ಮಾತ್ರ ಅವರು ಗೆದ್ದಿದ್ದು, ಅದು ವಯನಾಡ್ನಲ್ಲಿ, ಕೇರಳದ ವಯನಾಡ್ನಲ್ಲಿ. ಅಮೇಥಿಯಲ್ಲಿ ಸೋತಿದ್ರು. ಆದರೆ ಈ ಬಾರಿ ಎರಡರಲ್ಲೂ ಕೂಡ ಗೆದ್ದಿದ್ದಾರೆ. ಒಂದು ರಾಯ್ಬರೇಲಿ ಉತ್ತರ ಪ್ರದೇಶದಲ್ಲಿದೆ, ಇನ್ನೊಂದು ಕೇರಳದಲ್ಲಿರುವಂಥ ವಯನಾಡು. ಈ ಎರಡು ಕ್ಷೇತ್ರದಲ್ಲಿ ಗೆದ್ದಿರುವಂಥ ಕಾರಣಕ್ಕಾಗಿ ಎರಡರಲ್ಲಿ ಯಾವುದನ್ನು ಬಿಡ್ತಾರೆ? ತಮ್ಮ ಕುಟುಂಬದವರು ಹಿಂದಿನಿಂದಲೂ ಗೆದ್ದುಕೊಂಡು ಬರ್ತಾ ಇರುವಂಥ ರಾಯ್ಬರೇಲಿ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಕಂಟಿನ್ಯೂ ಆಗ್ತಾರಾ ಅಥವಾ ವಾಯನಾಡಲ್ಲಿ ಕಂಟಿನ್ಯೂ ಆಗ್ತಾರಾ? ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡ್ಕೊಳ್ಬೇಕು. ಈಗ ಉಳಿದಿರುವಂಥ ಆಯ್ಕೆ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ರಾಹುಲ್ ಗಾಂಧಿ ಅವರು. ಇನ್ನೊಂದು ಕಡೆಯಲ್ಲಿ ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಅವರು ಆ ಕ್ಷೇತ್ರವನ್ನು ತನ್ನ ಸಹೋದರಿಗೆ ಬಿಟ್ಟುಕೊಡುವಂಥ ಸಾಧ್ಯತೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥ ಪ್ರಶ್ನೆ ಹುಟ್ಟಿಕೊಂಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.